ನಮಸ್ಕಾರ ವೀಕ್ಷಕರೇ. ನೀವು ಸದಾಕಾಲ ಆನಂದದಿಂದ ಇರಬೇಕಾದ್ರೆ ನಿಮ್ಮನ್ನು ನೀವು ದುಡಿಮೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಹಾಗೆ ಸದಾಕಾಲ ದುಡಿಯಬೇಕಾದ್ರೆ ಉತ್ತಮ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಉತ್ತಮ ಆರೋಗ್ಯಕ್ಕಾಗಿ ಬೇಕು ಆಯುರ್ವೇದ. ಆಯುರ್ವೇದದ ಬಗ್ಗೆ ತಿಳಿದುಕೊಳ್ಳಲು ಬೇಕು ನಮ್ಮ ಈ ಕಾರ್ಯಕ್ರಮ ಆಯುರ್ವೇದ ವಹಾಮ್ಯಹಂ. ವೀಕ್ಷಕರೇ, ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಡಾಕ್ಟರ್ ಕಿಶೋರ್ ಅವರೇ, ನಮ್ಮ ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ, ಈಗ ನಾವು ದಿನ ಊಟ ಮಾಡ್ತೀವಿ, ಆಹಾರ ಸೇವನೆ ಮಾಡ್ತೀವಿ. ಹಾಗಾದ್ರೆ ಆಹಾರದ ಮಹತ್ವ ಏನು ಆಯುರ್ವೇದದಲ್ಲಿ? ಕಶ್ಯಪರು ಒಂದು ಮಾತನ್ನು ಹೇಳ್ತಾರೆ, ಆರೋಗ್ಯಕ್ಕೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಂ ಭೋಜನಾದೀನಾಮ್ ಅಂತ. ಅಂದರೆ ನಾವು ಯಾವ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡ್ತೀವಿ ಅದೇ ರೀತಿ ನಾವು ಆಗ್ತೀವಿ ಅಂತಕ್ಕಂಥದ್ದು. ಸೊ ಆಹಾರಕ್ಕೆ, ಆರೋಗ್ಯಕ್ಕೆ, ಜೀವನಕ್ಕೆ ನೇರವಾದ ನಿಕಟ ಸಂಪರ್ಕ ಇದೆ. ಇದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಇನ್ನೊಂದು ಮಾತು ಹೇಳ್ತಾರೆ, ಆಹಾರಂ ಪಚತಿ ಶಿಖಿ ದೋಷಾನಾಹಾರ ವರ್ಜಿತ ಅಂತ. ಅಂದರೆ ಸರಿಯಾದಂತಹ ರೀತಿಯಿಂದ ಆಹಾರ ಸೇವನೆ ಆಗ್ತಿದ್ರೆ ಆ ದೋಷಗಳನ್ನೇ ಅದು ಜೀರ್ಣಿಸ್ಕೊಂಡ್ಬಿಡುತ್ತೆ, ಸುಟ್ಟು ಬಿಡುತ್ತೆ ಅಂತಕ್ಕಂಥದ್ದು. ಸೊ ಹೀಗಾಗಿ ಬಹಳ ಪ್ರಮುಖವಾದಂತಹ ಅಂಶ ಕಾಲ ಕಾಲಕ್ಕೆ ಸಕಾಲಿಕವಾದಂತಹ ಪೌಷ್ಟಿಕಾಂಶಗಳಿರ್ತಕ್ಕಂಥ ಆಹಾರ ಶರೀರದ ಬಲವರ್ಧನೆಗೆ, ಆಯುಷ್ಯ ವರ್ಧನೆಗೆ, ಆರೋಗ್ಯ ವರ್ಧನೆಗೆ ಬಹಳ ಪ್ರಮುಖವಾದಂತಹ ಒಂದು ಅಂಶ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಮೃತಿ ಅಂತ ಕೂಡ ಹೇಳ್ತೀವಿ. ಸೊ ಹೀಗಾಗಿ ಸಾತ್ವಿಕ ಆಹಾರವನ್ನು ತಗೊಂಡಾಗ ಸಾತ್ವಿಕ ಮನೋಭಾವ ಉತ್ಪನ್ನ ಆಗುತ್ತೆ, ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ತಾಮಸಿಕ ಆಹಾರವನ್ನು ತಗೊಂಡಾಗ ನಾವು ತಾಮಸಿಗಳಾಗಿ ಬರ್ತೀವಿ ಅಂತಕ್ಕಂಥದ್ದು ಕೂಡ ನಾವು ಮರಿಬಾರ್ದು. ಸೊ ಹೀಗಾಗಿ ಆಹಾರಕ್ಕೆ ಜೀವನಕ್ಕೆ ಅವಿನಾಭಾವ ನಿಕಟ ಸಂಪರ್ಕ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಇನ್ನೊಂದು ಮಾತು ಹೇಳ್ತಾರೆ, ಪಥ್ಯೇ ಸತಿ ಕಿಮೌಷಧೇನ. ಅಂದರೆ ಪಥ್ಯ ಬಲ್ಲವನಿಗೆ, ಹಿಂದಿನ ಕಾಲದಲ್ಲಿ ಹೇಳ್ತೀವಿ ನೋಡಿ, ಊಟ ಬಲ್ಲವನಿಗೆ ರೋಗವಿಲ್ಲ. ಪಥ್ಯ ಅಂದರೆ ಹಿತಾಹಾರ, ಮಿತಾಹಾರ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂತಹ ಪರಿಜ್ಞಾನವನ್ನು, ಪರಿಕಲ್ಪನೆಯನ್ನು ನಾವು ಹೊಂದಿದರೆ ಔಷಧಿಗಳ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥದ್ದು. ಸೊ ಹೀಗಾಗಿ ಆಹಾರವೇ ಔಷಧ, ಔಷಧವೇ ಆಹಾರ ಅಂತ ಪ್ರತಿನಿತ್ಯ ನಾವು ಸೇವನೆ ಮಾಡ್ತಕ್ಕಂಥದ್ದು ಹೋಗ್ತೀವಿ. ಬಹಳ ಇಂಥ ದುಸ್ಥಿತಿಗೆ ನಾವು ಕರಿತೀವಿ ಅಂದರೆ, ಆರೋಗ್ಯವಾಗಿರಬೇಕು ಅಂದರೂ ಔಷಧಿ ತಗೊಳ್ತಕ್ಕಂಥದ್ದು, ಕಾಯಿಲೆ ಬಂದರೂ ಅಂದರೂ ಔಷಧಿ ತಗೊಳ್ತೀವಿ. ಅಥವಾ ಮಾತೆತ್ತಿದ್ರೆ ಡಾಕ್ಟರ್ ಹತ್ರ ಹೋಗಿ ಸ್ಟ್ರೆಂತ್ ಜಾಸ್ತಿ ಆಗಬೇಕು, ವೀಕ್ನೆಸ್ ಇದೆ, ಸುಸ್ತಿದೆ, ಜಾಸ್ತಿ ಆಗಬೇಕು ನನ್ನ ಸ್ಟ್ರೆಂತು, ಹೀಗಾಗಿ ಒಂದು ಮಾತ್ರೆ ಬರ್ಕೊಡಿ ಅಂತಕ್ಕಂಥದ್ದು. ವಿಟಮಿನ್ ಮಾತ್ರೆ ಕೊಡಿ, ನ್ಯೂಟ್ರಿಷನ್ ಮಾತ್ರೆ ಕೊಡಿ, ಇದು ಔಷಧಿ ಅಲ್ಲ, ಫುಡ್ ಸಪ್ಲಿಮೆಂಟ್ ಇನ್ ದ ಟರ್ಮ್ಸ್ ಆಫ್ ಮೆಡಿಸನ್ ಅಂತಕ್ಕಂಥದ್ದು. ಹೀಗೆ ಅನೇಕ ವಿಧವಾದಂತಹ ವರ್ಗೀಕರಣಗಳಲ್ಲಿ ನಾವು ಪ್ರತಿನಿತ್ಯ ಆಹಾರವನ್ನು ಸೇವನೆ ಮಾಡ್ತಾನೆ ಬರ್ತೀವಿ. ಒಂದು ಪುಟ್ಟ ಉಲ್ಲೇಖ ಸಂಸ್ಕೃತದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಪಂಚಭೂತಾತ್ಮಿಕೆ ದೇಹೆ ಯಾಹಾರ ಪಾಂಚಭೌತಿಕ ವಿಪಕ್ವ ಪಂಚಧಾನ ಸಮ್ಯಕ್ ಸ್ನಾನ ಗುಣಾನ್ ವಿವರ್ಧಯೇತ್ ಅಂತ ಹೇಳ್ತಾರೆ. ಅಂದರೆ ಪಾಂಚಭೌತಿಕ ಗುಣ ಉಳ್ಳಂತಹ ಆಹಾರವನ್ನು ನಾವು ಸೇವನೆ ಮಾಡಿದರೆ ಪಂಚಭೂತಗಳಿಂದ ಉತ್ಪನ್ನವಾಗಿರ್ತಕ್ಕಂತಹ ಶರೀರ ಪಂಚಾಗ್ನಿಗಳ ಮುಖಾಂತರವಾಗಿ ಸರಿಯಾದಂಥ ರೀತಿಯಿಂದ ಪಚನಗೊಂಡು ದೇಹದ ಸಮ್ಯಕ್ ಅಭಿವೃದ್ಧಿಗೆ ಸಮರ್ಪಕವಾದಂಥ ರೀತಿಯಿಂದ ಕಾರಣೀಕರ್ತೃ ಆಗತ್ತೆ ಅಂತಕ್ಕಂಥದ್ದು. ಸೊ ಹೀಗಾಗಿ ಆಹಾರಗಳು ಪ್ರತಿನಿತ್ಯ ನಾವು ಸೇವನೆ ಮಾಡ್ತಾನೇ ಬರ್ತಿರ್ತೀವಿ. ಇದರಿಂದ ನಾವು ಗಮನಿಸ್ತಕ್ಕಂಥ ಒಂದು ಅಂಶ, ವಿಶೇಷವಾಗಿ ಪುಟ್ಟ ಮಕ್ಕಳು ಹೇಳ್ತಾರೆ, ನನಗೆ ಆ ತರಕಾರಿ ಬೇಡ, ಈ ತರಕಾರಿ ಬೇಡ, ನಾನು ಆ ವಿಧವಾದಂಥ ಆಹಾರವನ್ನು ಸೇವನೆ ಮಾಡೋದಿಲ್ಲ ಅಂತಕ್ಕಂಥದ್ದು. ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತೀವಿ ಅದು ನಮ್ಮ ಶರೀರದ ಸರ್ವತೋನ್ಮುಖ ಅಭಿವೃದ್ಧಿಗೆ ನೇರವಾಗಿ ಕಾರಣೀಕರ್ತವಾಗುತ್ತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಪ್ರಬಲವಾಗಿ ಚರ್ಚಿಸಬೇಕಾದಂಥ ವಿಷಯ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಆಹಾರ ತನ್ನದೇ ಅಂಥ ವಿಶಿಷ್ಟವಾದ ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ಹುಟ್ಟಿನಿಂದ ಸಾವಿನವರೆಗೂ ನಮ್ಗೆ ಜೊತೆ ಇರ್ತಕ್ಕಂಥದ್ದು ನಿದ್ದೆ ಮತ್ತು ಆಹಾರಗಳೇ. ಸೊ ಹೀಗಾಗಿ ಆಹಾರ ಬಹಳ ಪ್ರಮುಖವಾದಂಥ ಒಂದು ಅಂಶ ಜೀವನದಲ್ಲಿ ಪಡೆಯುತ್ತೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಆಹಾರದ ಬಗೆಗಿನ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಡಾಕ್ಟ್ರೆ. ವೀಕ್ಷಕರೇ, ಸಾಮಾನ್ಯವಾಗಿ ಉದರ ಶೂಲೆ ಅಥವಾ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೊಟ್ಟೆ ನೋವು ಅಂತ ಏನು ಕರಿತೀವಿ, ಅದಕ್ಕೆ ಮನೆ ಔಷಧ ಯಾವ ರೀತಿ ತಯಾರು ಮಾಡ್ಕೋಬೋದು ನೋಡೋಣ ಬನ್ನಿ. ಸರಳವಾಗಿ ಫಸ್ಟು ಮನೆಯೇ ಮೊದಲ ವೈದ್ಯ ಶಾಲೆ ಆಗುತ್ತೆ. ಹೇಗೆ ಪುಟ್ಟ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಹೊಟ್ಟೆ ನೋವಿಗೆ ಸಂಬಂಧಪಟ್ಟ ಹಾಗೆ ಮನೆಯ ಮೊದಲ ವೈದ್ಯ ಶಾಲೆ ಪ್ರತಿಯೊಬ್ಬ ಮಹಿಳೆಗೆ ಆಗತ್ತೆ ಅಂತಕ್ಕಂಥದ್ದು. ಸೊ ತನಗೇ ಆಗಲಿ ತನ್ನ ಮನೆಯವರಿಗೆ ಆಗಲಿ ಸಮಸ್ಯೆ ಬಂತು ಅಂದ ಕೂಡಲೇ ಅಡುಗೆ ಮನೆಯಲ್ಲಿರ್ತಕ್ಕಂಥ ವೈದ್ಯವನ್ನು ನೇರವಾಗಿ ನಿರ್ಭೀತರಾಗಿ ಪ್ರಯೋಗವನ್ನು ಮಾಡ್ಬೋದು ಅಂತಕ್ಕಂಥದ್ದು. ಸೊ ಈ ಹೊಟ್ಟೆಯ ಶೂಲೆ ಅಥವಾ ಆಮಾಶಯ ಶೂಲೆಗೆ ನಿವಾರಣೋಪಾಯವಾಗಿ ಏನೆಲ್ಲ ಇವತ್ತು ದ್ರವ್ಯಗಳು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಒಂದು ಅನ್ನ ಇದೆ, ತುಪ್ಪ ಇದೆ, ಅಜ್ವಾನ್ ಅಂತಿದೆ ಅಥವಾ ಓಂ ಕಾಳು ಅಂತ ನಾವು ಉಪಯೋಗ ಮಾಡ್ತೀವಿ.
ಮತ್ತು ಸೈಂಧವ ಲವಣ ಇದೆ. ಈ 4 ದ್ರವ್ಯಗಳಿದ್ದರೆ ವಿಶಿಷ್ಟವಾದಂತಹ ಈ ಮನೆಮದ್ದು ನಮ್ಮ ಅಡಿಗೆ ಮನೆಯಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಅಂತ. ಸೊ ಹೇಗೆ ಈ ಅಡುಗೆಯನ್ನು ಮಾಡೋದು, ಹೇಗೆ ಈ ಕಲ್ಪನೆ ಔಷಧಿ ಕಲ್ಪನ ಹೇಗೆ ಈ ಔಷಧಿ ಕಲ್ಪನವನ್ನು ಮಾಡೋದು ಅಂತ ನೋಡಿದಾಗ ಫಸ್ಟು ತುಪ್ಪದಲ್ಲಿ ಅಜ್ವಾನನ್ನು ಹುರ್ಕೊಳ್ಬೇಕಾಗತ್ತೆ. ಡಾಕ್ಟ್ರೆ, ಅಜ್ವಾನನ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಇದಕ್ಕೆ? ಫಸ್ಟು ನಾವು ಸುಮಾರು 1 ಚಮಚದಷ್ಟು ತುಪ್ಪವನ್ನು ತಗೊಳ್ಬೇಕು. ಸುಮಾರು 1 ಚಮಚದಷ್ಟು ಅಜವಾನನ್ನು ತಗೊಳ್ಬೇಕು. ಈ ಅಜವಾನು ತಳ ಅಂಟಬಾರ್ದು. ಸೊ ಹೀಗಾಗಿ ಈಗ ಬಾಣಲೆಗೆ ತುಪ್ಪವನ್ನು ಹಾಕ್ತಿದ್ದೀವಿ. ಸುಮಾರು 1 ಚಮಚದಷ್ಟು ತುಪ್ಪ ಸ್ವಲ್ಪ ಕಾದ ನಂತರ ಬಿಸಿ ಬರಬೇಕು. ತಳ ಅಂಟಲಿಕ್ಕಿಂತ ಮುಂಚೆ ನಾವು ಅಜವಾನನ್ನು ಹಾಕಬೇಕು. ಹಾಕಿ 1 ನಿಮಿಷ ಆದ ತಕ್ಷಣ ಅದನ್ನು ಆರಿಸ್ಬಿಡ್ಬೋದು. ಈ ಅಜ್ವಾನ ಅನ್ನೋದನ್ನ ನಾವು ಸಾಕಷ್ಟು ಸಾರಿ ಜೀರ್ಣ ಸಮಸ್ಯೆಗಳಿರ್ಬೋದು ಅಥವಾ ಹೊಟ್ಟೆ ನೋವು ಸಮಸ್ಯೆಗಳಿಗೆ ಪ್ರಮುಖವಾದಂಥ ಒಂದು ಇಂಗ್ರೀಡಿಯೆಂಟ್ ಅಥವಾ ಒಂದು ವಸ್ತು ಅಂತ ಹೇಳ್ಬೋದು. ಖಂಡಿತವಾಗಲು ಶ್ರೇಷ್ಠ ವಾತಾನುಲೋಮ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ವಾತವನ್ನು ವಿಲೋಮ ಮಾಡ್ತಕ್ಕಂತಹ ಪ್ರಕ್ರಿಯೆ ಈ ಅಜ್ವಾನಿಂದ ಸಾಧ್ಯ. ಅಜ್ವಾನ್ ಅಥವಾ ಓಮಕಾಳಿಗೆ ವಿಶಿಷ್ಟವಾದಂತಹ ಗುಣ ಇದೆ ಅಂತ ಹೇಳ್ತೀವಿ. ಸೊ ಈಗ ತುಪ್ಪದಲ್ಲಿ ಹುರಿದಿರ್ತಕ್ಕಂತಹ ಅಜ್ವಾನ್ಗೆ ಅನ್ನವನ್ನು ಕಲಿಸಬೇಕು. ಅದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕಬೇಕು. ಕಲಿಸಿ ವಿಶೇಷವಾಗಿ ಪ್ರಥಮ ಖಾದ್ಯಾವಸ್ಥೆಯಲ್ಲಿ ತಿನ್ನಬೇಕು. ಅಂದರೆ ಮೊದಲು ನಾವು ಆಹಾರವನ್ನು ಸೇವನೆಯನ್ನು ಮಾಡ್ತೀವಿ. ಈಗ ಊಟ ಅಂದ ಕೂಡಲೇ ಫಸ್ಟ್ ಅನ್ನ ತಿಂತೀವಿ. ಅನ್ನ ಸಾರಾಗಿರ್ಬೋದು, ಅನ್ನ ಹುಳಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು. ಹೀಗೆ ನಮ್ಮ ಆಹಾರವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇದನ್ನು ಸೇವನೆ ಮಾಡಿ ತದನಂತರ ನಮ್ಮ ರೆಗ್ಯುಲರ್ ಆಹಾರವನ್ನು ಸೇವನೆ ಮಾಡಿದ್ರೆ ಸಾಕು. ಅದು ಕೊಡ್ತಕ್ಕಂಥ ಉಪಯೋಗ ಅಪಾರವಾದದ್ದು ಅಂತ ಹೇಳ್ಬೋದು. ಇವಾಗ ಅನ್ನದ ಜೊತೆ ಇದನ್ನು ತಾವು ಕಲಿಸ್ಬೋದು. ಇದಕ್ಕೆ 1 ಚಿಟಿಕೆ ಉಪ್ಪು, ಚೆನ್ನಾಗಿ ಕಲಿಸಿ. ಈ ಓಂ ಅನ್ನ ಅಥವಾ ಅಜವಾನ್ ಅನ್ನವನ್ನು ನಾವು ನೋಡಿದಾಗ ಬಾಣಂತಿ ಪಥ್ಯ ಜ್ಞಾಪಕ ಬರಲ್ವಾ? ಹಿಂದಿನ ಕಾಲದಲ್ಲಿ ಬಾಣಂತಿಯರಿಗೆ ಇದನ್ನು ಕೊಡ್ತಾ ಇದ್ರು. ಬಾಣಂತನದ ಸಂಪೂರ್ಣ ಅವಧಿಯಲ್ಲಿ ಆಹಾರ ಸ್ಟಾರ್ಟ್ ಮಾಡಿದಾಗ, ಊಟ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕೊಡ್ತಿದ್ದೇ ಈ ಓಮನ್ನ. ಅದರ ಅರ್ಥ ವಾತಾನುಲೋಮನ ಆಗಲಿ, ಚೆನ್ನಾಗಿ ಜೀರ್ಣ ಪ್ರಕ್ರಿಯೆ ಆಗಲಿ, ಆಹಾರ ಸೇವನೆ ಮಾಡಿದ್ದು ಸರಿಯಾದಂಥ ರೀತಿಯಿಂದ ಪಚನ ಆಗಲಿ ಅಂತ. ಈಗ ಮಿಶ್ರಣ ತಯಾರಾಗಿದೆ. ಊಟ ಪ್ರಾರಂಭ ಮಾಡಲಿಕ್ಕೆ ಮೊದಲನೆಯ ತುತ್ತಲ್ಲಿ ಈ ಔಷಧಿಯನ್ನು ಸೇವನೆ ಮಾಡಿದರೆ ಆಮಾಶಯ ಶೂಲಗಿ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಹೊಟ್ಟೆ ನೋವಿಗೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಅನ್ನ, ತುಪ್ಪ, ಓಂಕಾಳು, ಸೈಂದ್ರ ಲವಣ. ಮೊದಲು ತುಪ್ಪದಲ್ಲಿ 1 ಚಮಚದಷ್ಟು ಓಂಕಾಳನ್ನು ಹುರಿದುಕೊಳ್ಳಬೇಕು. ತುಪ್ಪದಲ್ಲಿ ಹುರಿದ ಓಂಕಾಳನ್ನು ಅನ್ನದ ಜೊತೆ ಬೆರೆಸಬೇಕು. ಇದಕ್ಕೆ 1 ಚಿಟಿಕೆ ಉಪ್ಪು ಸೇರಿಸಿ ಚೆನ್ನಾಗಿ ಕಲಿಸಿದರೆ ಹೊಟ್ಟೆ ನೋವಿಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ಈಗ ತಾನೇ ನೋಡಿದ್ವಿ ಕಾಮನ್ ಸ್ಟೊಮಕ್ ಪೇನ್ ಅಥವಾ ಸಾಮಾನ್ಯವಾದಂಥ ಉದರ ಶೂಲೆ ಏನಿದೆ ಅದಕ್ಕೆ ಯಾವ ರೀತಿ ಮನೆಯಲ್ಲೇ ಔಷಧಿ ತಯಾರು ಮಾಡ್ಕೋಬೋದು ಅಂತ. ಈಗ ಹೊಟ್ಟೆ ನೋವು ಬರೀ ಇದೊಂದು ಕಾರಣಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸರಿ ಎಕ್ಸೆಸ್ ಗ್ಯಾಸ್ ಫಾರ್ಮೇಷನಿಂದ ಕೂಡ ಹೊಟ್ಟೆ ನೋವು ಬರುತ್ತೆ. ಈ ಸಮಸ್ಯೆ ಎದುರಾದಾಗ ಯಾವ ರೀತಿ ಮನೆ ವೈದ್ಯ ಮಾಡ್ಕೋಬೋದು ಅನ್ನೋದು ನೋಡೋಣ. ವೀಕ್ಷಕರೇ, ಬ್ರೇಕ್ನ ಮುಂಚೆ ಹೇಳಿದ್ದೆ ಎಕ್ಸೆಸ್ ಗ್ಯಾಸ್ ಫಾರ್ಮೇಷನಿಂದ ಕೂಡ ಹೊಟ್ಟೆ ನೋವು ಬರಬಹುದು ಅಂತ. ಸೊ ಈ ಸಮಸ್ಯೆ ಎದುರಾದಾಗ ಯಾವ ರೀತಿ ಮನೆ ಔಷಧಿ ತಯಾರು ಮಾಡ್ಬೋದು ನೋಡೋಣ ಬನ್ನಿ. ಊಟ ಮಾಡಲಿಕ್ಕಿಂತ ಮುಂಚೆ ಓಂ ಕಾಳನ್ನು ತುಪ್ಪದಲ್ಲಿ ಹುರ್ಕೊಂಡು ಅನ್ನ ಜೊತೆ ತಿನ್ನಬೇಕು ಅಂತಕ್ಕಂಥದ್ದು ಹೇಳಿದ್ವಿ. ಊಟ ಆದಮೇಲೆ ಹೊಟ್ಟೆ ಉಬ್ಬರಕ್ಕೆ ನಿವಾರಣೆ ಮಾಡ್ತಕ್ಕಂತಹ ಮನೆ ಮದ್ದನ್ನು ಈಗ ನೋಡೋಣ. ಹೊಟ್ಟೆಯ ಉಬ್ಬರಕ್ಕೆ ಸಮರ್ಪಕವಾಗಿ ಮನೆಯಲ್ಲಿ ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ ಮತ್ತು ಚೈತನ್ಯ ಉಳ್ತಕ್ಕಂಥದ್ದು ಈ ಮಜ್ಜಿಗೆ ಅಂತಕ್ಕಂಥದ್ದು. ಊಟವಾದ ಮೇಲೆ ಮಜ್ಜಿಗೆ ಕೊಡ್ತಕ್ಕಂಥದ್ದು ಸರ್ವಶ್ರೇಷ್ಠ ಅಂತ ಹೇಳ್ತೀವಿ. ಸೊ ಅದೇ ಮಜ್ಜಿಗೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡ್ರೆ ಹೊಟ್ಟೆಯ ಉಬ್ಬರ ಸಮರ್ಪಕವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ ಹೊಟ್ಟೆ ಉಬ್ಬರಕ್ಕೆ ಯಾವ ರೀತಿಯಾದಂತಹ ಕಲ್ಪನೆಗಳನ್ನು ನಾವು ಮಾಡ್ಬೋದು ಅಂದರೆ, ಮೊದಲನೇದಾಗಿ ನಮ್ಗೆ ಬೇಕಾಗ್ತಕ್ಕಂಥದ್ದು ಹಸಿ ಶುಂಠಿ ಸ್ವಚ್ಛವಾಗಿ ತೊಳೆದಿಟ್ಕೊಳ್ಬೇಕು. ಹಿಂಗುವನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ಬೇಕು. ಮತ್ತು ಸೈಂಧವ ಲವಣ, ಉಪ್ಪು. ಇದಿದ್ರೆ ಈ ಪೇಯ ಸರಳವಾಗಿ ಅತ್ಯಂತ ಕ್ಷೀರದಲ್ಲಿ ಕ್ಷಣ ಮಾತ್ರದಲ್ಲಿ ಇದನ್ನು ತಯಾರು ಮಾಡ್ಬೋದು.
ಊಟ ಆದಮೇಲೆ ಮನೆ ಮಂದಿ ಎಲ್ಲ ಒಟ್ಟಾರೆ ಕುಡಿಬೋದು. ದೈನಂದಿನ ಸ್ವಾಸ್ಥ್ಯತೆಗೆ ಅತ್ಯಂತ ಸಮರ್ಪಕವಾದಂತಹ ಪೇಯ ಇದಾಗಿದೆ ಅಂತ ಹೇಳ್ಬೋದು. ಈಗ ಶುಂಠಿಯನ್ನು ಚೆನ್ನಾಗಿ ತುರಿದು ಒಂದು ಸ್ಪೂನ್ನಷ್ಟು ರೆಡಿ ಮಾಡ್ಕೊಳ್ಳೋಣ. ಇದೇ ಒಂದು ಮನೆ ಮದ್ದಿಗೆ ಕರಿಬೇವಿನ ಸೊಪ್ಪನ್ನು ಕೂಡ ಆಸ್ ಅ ನೆಗೆಟಿವ್ ಹಾಕ್ಕೊಳ್ಬೋದು. ಅಷ್ಟೇ ಅಲ್ಲ, ಬೆಳ್ಳುಳ್ಳಿಯನ್ನು ಕೂಡ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡ್ರೆ ಇದರ ಶಕ್ತಿ ವೃದ್ಧಿಸುತ್ತೆ ಅಂತ ಹೇಳಿ. ಆದರೆ ಅವೆರಡನ್ನು ಹೊರತುಪಡಿಸಿ ನಾವಿಲ್ಲಿ ಒಂದು ಚಿಕ್ಕ ಔಷಧಿಯನ್ನು ರೆಡಿ ಮಾಡ್ತಾ ಇದ್ದೀವಿ, ಮನೆ ಮದ್ದನ್ನು. ಬೇಕಿದ್ದಲ್ಲಿ ಕರಿಬೇವಿನ ಸೊಪ್ಪನ್ನು, ತಾಜಾ ಕರಿಬೇವಿನ ಸೊಪ್ಪನ್ನು ಮತ್ತು ಬೆಳ್ಳುಳ್ಳಿಯನ್ನು ಎರಡನ್ನೂ ಜಜ್ಜಿ ಚಟ್ನಿ ರೂಪಾಂತರದಲ್ಲಿ ಮಾಡಿ ಇದಕ್ಕೆ ಹಾಕಿ ಕಲಸಿ ಕುಡಿಬೋದು. ಸೊ ಮಜ್ಜಿಗೆಗೆ ಶುಂಠಿಯನ್ನು ಮೊದಲು ಸೇರಿಸಬೇಕು. ಇದಕ್ಕೆ ಕಾಲ ಚಮಚದಷ್ಟು ಇಂಗುವಿನ ಪುಡಿಯನ್ನು ಸೇರಿಸಬೇಕು. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂದರೆ ಮಜ್ಜಿಗೆ ಜಾಸ್ತಿ ಹುಳಿ ಬಂದಿರಬಾರ್ದು ಅಂತಕ್ಕಂಥದ್ದು. ಊಟವಾದ ನಂತರ ಕುಡಿಲಿಕ್ಕೆ ಸಿದ್ಧವಾದಿದೆ ಈ ಪೇಯ. ಹಾಗೆ ಡಾಕ್ಟ್ರೆ, ನೀವು ಹೇಳಿದ್ರಿ ಇದಕ್ಕೆ ಕರಿಬೇವು ಕೂಡ ಸೇರಿಸಿ ಕುಡಿಬೋದು ಅಂತ. ಇದೇ ರೀತಿ ಯಾವ ಬೇರೆ ಪದಾರ್ಥಗಳನ್ನ ಸೇರಿಸೋದ್ರಿಂದ ಇದು ಔಷಧೀಯ ಒಂದು ವಸ್ತು ಆಗುತ್ತೆ? ಈಗ ಔಷಧೀಯ ವಸ್ತುವೇ ಹೌದು. ಕೈಡಾರಿಯಾ ಅಂತ ಕರಿತೀವಿ, ಅಂದರೆ ಕರಿಬೇವಿನ ಸೊಪ್ಪು, ತಾಜಾ ಕರಿಬೇವಿನ ಸೊಪ್ಪು ಒಂದು ಆ್ಯಡ್ ಮಾಡ್ಕೊಳ್ಬೋದು. ಈ ಹಿಂದೆ ಹೇಳಿದಾಗೆ ತಾಜಾ ಬೆಳ್ಳುಳ್ಳಿಯನ್ನು ಕೂಡ ಕುಟ್ಟಿ ಚಿಕ್ಕದಾಗಿ ಹಚ್ಚಿ ಕುಟ್ಟಿ ಅದನ್ನು ಹಾಕಿ ರೆಡಿ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಜೀರಿಗೆ, ಬಹಳ ಪ್ರಮುಖವಾಗಿ ಜೀರಿಗೆಯನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮಾಡಲಿಕ್ಕೂ ಸುಲಭ, ಊಟ ಆದಮೇಲೆ ಎಲ್ಲರಿಗೂ ಬಡಿಸ್ಲಿಕ್ಕೂ ಸುಲಭ ಅಂತಕ್ಕಂಥದ್ದು. ಬಹಳ ಸರಳವಾಗಿ ಆಗ್ತಕ್ಕಂಥ ಈ ಪೇಯ ಎಲ್ಲರೂ, ಮನೆ ಮಂದಿ ಎಲ್ಲರೂ ಕುಡಿಬೋದು. ಎಲ್ಲರೂ ಕೂಡ ಊಟ ಆದಮೇಲೆ ಮಜ್ಜಿಗೆ ಸೇವನೆ ಮಾಡ್ತೀವಿ. ಅದ್ರ ಬದಲು ಮಜ್ಜಿಗೆ ಜೊತೆನೇ ಈ ಒಂದು ಪದಾರ್ಥಗಳನ್ನ ಸೇರಿಸೋದ್ರಿಂದ ಅದು ಔಷಧವಾಗಿ ನಾವು ಸೇವನೆ ಮಾಡ್ಬೋದು. ಖಂಡಿತವಾಗಲು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಮಸಾಲ ಮಜ್ಜಿಗೆ ಅಂತಕ್ಕಂಥ ಒಂದು ಹೆಸರಲ್ಲಿ ಹಸಿ ಮೆಣಸಿನಕಾಯನ್ನು ಹಾಕ್ತೀವಿ. ಹೀಗೆ ಜಠರಕ್ಕೆ ಅಹಿತಕರವಾದಂಥ ಅನೇಕವಾದಂಥ ಆಹಾರಗಳನ್ನು ಸೇರಿಸ್ತಾ ಬರ್ತಿರ್ತೀವಿ. ಸೊ ಹೀಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನಾವು ಹರಿಸ್ಕೊಳ್ಬೇಕು. ಯಾವುದರ ಸೇರ್ಪಡೆಯಿಂದ ಇದರ ಗುಣವೃದ್ಧಿಯಾಗುತ್ತೆ, ಯಾವುದರ ಸೇರ್ಪಡೆಯಿಂದ ಇದರಿಂದ ನಮಗೆ ಕೆಡಕಾಗುತ್ತೆ ಅಂತ ಒಂದು ಪರಿಕಲ್ಪನೆ ಇದ್ದರೆ ಅನೇಕ ಸಂದರ್ಭದಲ್ಲಿ ರುಜಿನಗಳು, ಮನುಷ್ಯನಿಗೆ ರೋಗಗಳು, ರುಜಿನಗಳು ಬರೋದೇ ಇಲ್ಲ ಅಂತಕ್ಕಂಥದ್ದು ಪ್ರಮುಖವಾದಂಥ ಅಂಶ. ಹೊಟ್ಟೆ ಉಬ್ಬರಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಹಸಿ ಶುಂಠಿ, ಇಂಗು, ಸೈಂದ್ರ ಲವಣ, ಮಜ್ಜಿಗೆ. ತಯಾರಿಸುವ ವಿಧಾನ: 1 ಲೋಟ ಮಜ್ಜಿಗೆಗೆ ತುರಿದಿಟ್ಟ ಅರ್ಧ ಚಮಚ ಶುಂಠಿ ಪುಡಿ ಮತ್ತು 1/4 ಚಮಚ ಇಂಗು, 1 ಚಿಟಿಕೆ ಸೈಂದ್ರ ಲವಣ ಹಾಕಿದರೆ ಹೊಟ್ಟೆ ಉಬ್ಬರಕ್ಕೆ ಮನೆ ಔಷಧ ಸಿದ್ಧ.